ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ 10th ಸ್ಟ್ಯಾಂಡರ್ಡ್ ಬರುವಂಥ ಸೆಕೆಂಡ್ ಲೆಸನ್ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಲೆಸನಲ್ಲಿ ಬರುವಂಥ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ಗಳಲ್ಲಿ ಸ್ವಲ್ಪನ ಇವತ್ತು ನೋಡೋಣಂತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ಗಳನ್ನು ನಾವು ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಗೊತ್ತಿದೆ, as a part of preparation before handling the questions reference to context, you should know the clear-cut idea about the important characters in the lesson. ಸೊ ಅಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅದರದ್ದು ನಿಮಗೆ ಕಂಪ್ಲೀಟಾಗಿ ಐಡಿಯಾ ಇರಬೇಕು. ಮತ್ತು ಅದರಲ್ಲಿ ಯಾರ್ಯಾರು ಡೈಲಾಗ್ಸ್ಗಳನ್ನು ತಗೊಳ್ತಾ ಇದ್ದಾರೆ, ಅಂದರೆ ಡೈಲಾಗ್ಸ್ ಯಾರ್ಯಾರಿಗೆ ಬಂದಿದೆ ಮತ್ತು ಡೈಲಾಗ್ಸ್ ಯಾರ್ಯಾರಿಗೆ ಬರೋದಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಡೈಲಾಗ್ ಬಂದಿಲ್ಲ ಅಂತಂದರೆ ಅವರು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ. ಸೊ ಇಲ್ಲಿ ಫಸ್ಟ್ ಬರುವಂಥದ್ದು ನಿಮಗೆ ರೋಮಾ ತಲ್ರೇಜ. ಇವ್ರದ್ದು ಏನಂತಂದರೆ ಸುಮಾರು ಡೈಲಾಗ್ ಇದೆ. ಸೊ ಇವ್ರ ಬಗ್ಗೆ ಹೇಳೋದಾದರೆ 21 years old ಲೇಡಿ, ರೈಟ್, ದೆನ್ ಬಿಕಾಮ್ ಗ್ರ್ಯಾಜುಯೇಟ್, ರೈಟ್. ಶಿ ವಾಸ್ ಫ್ರಮ್ ಪೂನಾ and working in Mumbai as a call center executive. ಸೊ ಈ ಥರ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಇವ್ರ ಬಗ್ಗೆ ಗೊತ್ತಿದೆ. ಸೊ ಇಲ್ಲಿ ಸೆಂಟರ್ ಸ್ಪೆಲ್ಲಿಂಗ್ ನೋಡಿ ಎರಡಿದೆ, CENTEREನೂ ಬರೀಬೋದು ಮತ್ತು CENTR ಕೂಡ ಬರೀಬೋದು. ಒಂದು ಅಮೇರಿಕನ್ ಒರಿಜಿನ್ ಆದರೆ ಇನ್ನೊಂದು ಬ್ರಿಟಿಷ್ ಒರಿಜಿನಲ್ ಇದೆ. ಸೊ ಫಸ್ಟ್ ಕ್ಯಾರೆಕ್ಟರ್ ಇದರೊಳಗೆ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಏನಂತಂದರೆ ರೋಮಾ ತಲ್ರೇಜ. ಅದ್ರ ಜೊತೆಗೇ ಪ್ಯಾರಲಲ್ ಆಗಿ ಇನ್ನೊಂದು ಕ್ಯಾರೆಕ್ಟರ್ ಇದೆ, ದಟ್ ಈಸ್ ಬಾಲೇಶ್ವರ್ ಮಿಶ್ರಾ. ಸೊ ಇದು ಸೆಕೆಂಡ್ ಕ್ಯಾರೆಕ್ಟರ್. ಇವನ ಬಗ್ಗೆ ಹೇಳೋದಾಯಿತು ಅಂತಂದರೆ ಇವನಿಗೆ 20 years old, ರೈಟ್. ದೆನ್ ಹೈಸ್ಕೂಲ್ ಡ್ರಾಪ್ಔಟ್, ಎಲ್ಲ ವರ್ಡ್ಗಳು ನಿಮಗೆ ತುಂಬ ಚೆನ್ನಾಗಿ ನೆನಪಿರಬೇಕು. ಹೈಸ್ಕೂಲ್ ಡ್ರಾಪ್ಔಟ್. ದೆನ್ ಹಿ ವಾಸ್ ಫ್ರಾಮ್ ಮಿರ್ಜಾಪುರ್, UP, ಉತ್ತರ ಪ್ರದೇಶ ಬಂದಿರ್ತಾನೆ. ದೆನ್ hunting the job or he was searching for the employment or he was unemployed ಆಗಿರ್ತಾನೆ. ಬಲೇಶ್ವರ್ ಮಿಶ್ರಾ ಇವನು ಕೂಡ ನಿಮಗೆ ಅಲ್ಲಿ ಏನಂತಂದರೆ ಡೈಲಾಗ್ಸ್ಗಳಿದ್ದಾವೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ದಿನೇಶ್ ಭಾಯ್ ಅಂತ ಬರ್ತಾನೆ, ಅಥವಾ ದಿನೇಶ್ ತಲ್ರೇಜ ಅಂತ ನೆನಪಿಟ್ಕೊಂಡ್ರಿ ಅಂದರೆ ನಿಮ್ಗೆ ಈಸಿಯಾಗಿ ರಿಲೇಷನ್ ಸಿಗುತ್ತೆ. ಸೊ ದಿನೇಶ್ ತಲ್ರೇಜ, ಇವ್ರ ಏಜ್ ನಮಗೆ ಗೊತ್ತಿಲ್ಲ. ಆ್ಯಂಡ್ ಹಿ ವಾಸ್ ರೋಮಾಸ್ ಬ್ರದರ್, ಇಷ್ಟು ನಮಗೆ ಇನ್ಫಾರ್ಮೇಷನ್ ಗೊತ್ತಿದೆ. ಆ್ಯಂಡ್ ಹಿ ವಾಸ್ ಸ್ಟೇಯಿಂಗ್ ಇನ್ ಉಲ್ಲಾಸ್ನಗರದಲ್ಲಿ ಇರ್ತಾನೆ. ದೆನ್ ಹಿ ವಾಸ್ ಡೂಯಿಂಗ್ ಅ ಸ್ಮಾಲ್ ಬಿಸ್ನೆಸ್, ಒಂದು ಸಣ್ಣದೇನಂತಂದರೆ ಇವನ ಹತ್ರ ಬಿಸ್ನೆಸ್ ಇರುತ್ತೆ. ಆ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಒಂದು ವೆಹಿಕಲ್ ಬಗ್ಗೆ ಹೇಳೋದಾದರೆ ಮೋಟರ್ ಬೈಕ್ ಇರುತ್ತೆ, ಒಂದು ಮೋಟರ್ ಬೈಕ್ ಮೇಲೆ ಬರ್ತಾನೆ. ಇಷ್ಟು ಇನ್ಫಾರ್ಮೇಷನ್ ದಿನೇಶ್ ತಲ್ರೇಜ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋದಾಯಿತು ಅಂತಂದರೆ ಇನ್ನೊಬ್ಬರು ಡಾಕ್ಟರ್ ಅನಿಲ್ ಅಗರ್ವಾಲ್ ಅಂತ ಬರ್ತಾನೆ. ಸೊ ಅನಿಲ್ ಅಗರ್ವಾಲ್ ಇವನೇನಂತಂದರೆ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಾನೆ. ಮೆಡಿಕಲ್ ಡೈರೆಕ್ಟರ್ ಏನು ಹಾಸ್ಪಿಟಲ್ ಬರುತ್ತಲ್ಲ ನಿಮಗೆ, ದಟ್ ಮಲ್ಟಿ ಡಿವೈನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಾನೆ. ಇವನಿಗೊಂದು ಡೈಲಾಗ್ ಇದೆ, ಆದರೆ ನೇರವಾಗಿರೋಂಥ ಡೈಲಾಗ್ ಇಲ್ಲ. ನೆಕ್ಸ್ಟ್ ಬರೋಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದರೆ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಬರ್ತಾನೆ. ಟ್ರಾಫಿಕ್ ಪೊಲೀಸ್ ಮ್ಯಾನ್, ಹಿ ಹ್ಯಾಡ್ ಒನ್ ಡೈಲಾಗ್, ಒಂದು ಡೈಲಾಗ್ ಇದೆ, ಟೇಕ್ ದ ಗರ್ಲ್ ಟು ಐರೋಲಿ ಅಂತ ಹೇಳ್ತಾರೆ. ಹಿ ವಾಸ್ ನಿಯರ್ ದಿ ಹೈವೇ ಅಂತ ಹೇಳೋಣ, ಹೈವೇ ಹತ್ರ ನಿಂತ್ಕೊಂಡಿರ್ತಾನೆ. ಆ್ಯಂಡ್ ಸಜೆಸ್ಟೆಡ್ ಬಾಲೇಶ್ವರ್ ಟು ಟೇಕ್ ದ ಗರ್ಲ್ ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಅವನು ಏನು ಮಾಡ್ತಾನೆ, ಒಂದು ಸಜೆಷನನ್ನು ಕೊಡ್ತಾನೆ. ಇದು ಒಂದು ಡೈಲಾಗ್ ಇದೆ, ಅದು ಬಂದಾಗ ಹೇಳೋಣ. ದೆನ್ ನೋಡಿ ಇನ್ನೊಂದು ಸಾರಿ ರಿವಿಷನ್ ಮಾಡ್ತೇನೆ ನಿಮಗೆ. ಫಸ್ಟ್ ಒನ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾರು ಅಂತಂದರೆ ರೋಮಾ ತಲ್ರೇಜ.
ಸೆಕೆಂಡ್ ಒನ್ ಮಲ್ಲೇಶ್ವರ್ ಮಿಶ್ರಾ. ಅವ್ರ ಡೀಟೇಲ್ಸ್ಗಳನ್ನ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ನೆನಪಿಟ್ಕೊಂಡಿರಿ. ಸೆಕೆಂಡ್ ಒನ್ ಮಲ್ಲೇಶ್ವರ್ ಮಿಶ್ರಾ. And the third important character is Dinesh Talreja, as a Roma's brother. ಅವನು ಆಕ್ಸಿಡೆಂಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಹಾಸ್ಪಿಟಲ್ಗೆ ಬರ್ತಾನೆ. ದೆನ್ ನೆಕ್ಸ್ಟ್ ಒನ್ ಡಾಕ್ಟರ್ ಅನಿಲ್ ಅಗರ್ವಾಲ್. ಇವೊಂದು ಒಂದು ಡೈಲಾಗ್ ಇದೆ ಡಾಕ್ಟರ್ ಅನಿಲ್ ಅಗರ್ವಾಲ್ದು. ಅದಾದಮೇಲೆ ಬರುವಂಥದ್ದು ಏನಂದರೆ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಬರ್ತಾನೆ, ಒಂದು ಡೈಲಾಗ್ ಇದೆ ಟ್ರಾಫಿಕ್ ಪೊಲೀಸ್ ಮ್ಯಾನ್. ಮತ್ತು ಈ ಲೆಸನಲ್ಲಿ ಒಂದು ಕೀ ಪರ್ಸನ್ ಯಾರು ಅಂತ ಹೇಳಿದ್ರೆ ಗುಜರಾತಿ ಟ್ರಕ್ ಡ್ರೈವರ್. ಸೊ ಗುಜರಾತಿ ಟ್ರಕ್ ಡ್ರೈವರ್, ಇವನು ಮಿಡಲ್ ಏಜ್ ಮ್ಯಾನ್. ದೆನ್ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಸ್ಪೀಕಿಂಗ್ ಇನ್ ಗುಜರಾತಿ. ಇನ್ನು ಗುಜರಾತಿ ಲ್ಯಾಂಗ್ವೇಜಲ್ಲಿ ಮಾತನಾಡ್ತಾ ಇರ್ತಾನೆ. ಇದರಲ್ಲಿ ಯಾವುದೇ ಡೈಲಾಗ್ ಇಲ್ಲ ನಮಗೆ. ಗುಜರಾತಿ ಟ್ರಕ್ ಡ್ರೈವರ್ ಯಾವುದೇ ಡೈಲಾಗ್, ವಿ ಡೋಂಟ್ ಹ್ಯಾವ್ ಎನಿ ಡೈಲಾಗ್, ಬಟ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಲೆಸನಲ್ಲಿ ಬರ್ತಾನೆ. ಅದಾದಮೇಲೆ ಇನ್ನೊಂದು ನೇಮ್ ಇದರೊಳಗೆ ನಮಗೆ ಮೆನ್ಷನ್ ಆಗಿದೆ, ದಟ್ ಈಸ್ ವಿಜಯ್ ಅಂತ ಒಂದು ನೇಮ್ ಆಗಿದೆ. ವಿಜಯ್. ಅಂಡ್ ವಿಜಯ್ ಇವನು ಯಾರು ಅಂತಂದರೆ ಫಿಯಾನ್ಸ್. he was going to marry ರೋಮನ್ನ ಮದುವೆ ಆಗಬೇಕು ಅಂತೇಳಿ ಅಂದ್ಕೊಂಡಿರೋಂಥ ಒಂದು ಹುಡುಗ ಇವನು. ಫಿಯಾನ್ಸಿ ಅಂತ ನಾವಿಲ್ಲಿ ಹೇಳ್ತೇವೆ, ಫಿಯಾನ್ಸ್ ಅಂತ ಹೇಳ್ತೇವೆ. ಸಿ ದಿಸ್ ಒನ್ ಫಿಯಾನ್ಸಿ ಅಂತ ಕರೆದ್ರೆ ಅಲ್ಲಿ ಮೇಲೊಂದು ಡಾಟ್ ಇದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿಯಾನ್ಸಿ ಅಂತ ಹೇಳಬೇಕಾಗುತ್ತೆ ಅದನ್ನು. ಫಿಯಾನ್ಸ್ ಮತ್ತು ಫಿಯಾನ್ಸಿ. ಫಿಯಾನ್ಸ್ ವಿಜಯ್. ಲಾಸ್ಟಿಗೆ ಬರುವಂಥ ಕ್ಯಾರೆಕ್ಟರ್ ಯಾರು ಇದರೊಳಗೆ ಅಂತಂದರೆ ಪ್ಯಾಸೆಂಜರ್ಸ್. ಓಕೆ, ಪ್ಯಾಸೆಂಜರ್ಸ್ ಇನ್ ಬಲೇಶ್ವರ್ ಟ್ರೈನ್. ಈ ಬಲೇಶ್ವರ್ ಇದ್ನಲ್ಲ, ಅವನ ಟ್ರೈನಲ್ಲಿ ಬರುವಂಥ ಪ್ಯಾಸೆಂಜರ್ಸ್ಗಳು ಅವರು ಒಂದು ಡೈಲಾಗ್ನ ಹೇಳ್ತಾರೆ. ಸೊ ಇವೆಲ್ಲ ಈ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಒನ್ಸ್ ಅಗೇನ್ ಯು ರಿಕಾಲ್ ದೆಮ್ ಆಲ್. ನಂಬರ್ 1 ಈಸ್ ರೋಮಾ ತಲ್ರೇಜಾ. And number 2 is Baleshwar Mishra. Number 3, Dinesh Talreja. Number 3, this is ಸಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ನೋಡೋದಾಯಿತು ನಾವಿಲ್ಲಿ ಅಂತ ಹೇಳಿದರೆ. ಫಸ್ಟ್ ಒನ್ ಯಾರು ಬರ್ತಾರೆ ನಮಗೆ ಅಂತಂದರೆ ಬಲೇಶ್ವರ್ ಮಿಶ್ರಾ ಬರ್ತಾನೆ. ದೆನ್ ಸೆಕೆಂಡ್ ಒನ್ ಯಾರು ಅಂತಂದರೆ ರೋಮಾ ತಲ್ರೇಜಾ, ರೈಟ್. Then Dinesh Talreja, right? Next, Dr. Anil Agarwal. Then traffic policeman. ಎಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ದೆನ್ ಗುಜರಾತಿ ಟ್ರಕ್ ಡ್ರೈವರ್. ದೆನ್ ವಿಜಯ್. ಮತ್ತು ಪ್ಯಾಸೆಂಜರ್ಸ್ ಇನ್ ಬಲೇಶ್ವರ್ ಟ್ರೈನ್. ಬರುವಂಥ ಇಷ್ಟು ಜನ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳು ಈ ಲೆಸನಲ್ಲಿ ಬರ್ತಾರೆ. ಸೊ ಬೇಸ್ಡ್ ಆನ್ ದಿಸ್ ಇವತ್ತು ನಾವೇನಂದರೆ ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣಂತೆ, ಏನೇನು ಇಂಪಾರ್ಟೆಂಟ್ ಆಗಿ ಇಲ್ಲಿ ರೆಫರೆನ್ಸ್ ಕಾಂಟೆಕ್ಸ್ಟಲ್ಲಿ ಬರುತ್ತೆ ಅಂತಂತೇಳಿ. ಫಸ್ಟ್ ಒನ್ ಸಿ ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಒಂದು ಡೈಲಾಗ್ ಇದೆ. ಆ್ಯಂಡ್ ದಿಸ್ ವಾಸ್ ಆಸ್ಕ್ಡ್ ಇನ್ ದ ಇಯರ್ ಏಪ್ರಿಲ್ 2016 ಇದು ಕ್ವಶನ್ ಅನ್ನು ಕೇಳಿದ್ದಾರೆ. there is a closer place I know of. ಈ ಲೆಸನ್ ತುಂಬ ಇಂಪಾರ್ಟೆಂಟ್ ನಮಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ. ಆಲ್ಮೋಸ್ಟ್ 16 ಟೈಮ್ಸ್ ಈ ಲೆಸನ್ನಿಂದ ಒಂದು ಕ್ವೆಶನ್ ಏನಂದರೆ 3 ಮಾರ್ಕ್ಸ್ಗೆ ಬಂದಿದೆ. ಅದಕ್ಕಾಗಿ ಈ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಡೈಲಾಗ್ಸ್ಗಳನ್ನ ನೀವು ಲಿಸ್ಟ್ ಔಟ್ ಮಾಡಿ ಅಲಾಂಗ್ ವಿತ್ ದ ವಿಡಿಯೋ, ಮತ್ತು ರೆಫರ್ ದಿ ಲೆಸನ್ ಪ್ರಾಪರ್ಲಿ. ಯಾರು ಯಾವ ಡೈಲಾಗ್ ಹೇಳ್ತಾರೆ, ಯಾವಾಗ ಹೇಳ್ತಾರೆ ಅಂತೇಳಿ. ಇಲ್ಲಿ ಬರುವಂಥ ಕ್ವೆಶನ್ಸ್ಗಳನ್ನ ನೋಡಿ. ಫಸ್ಟ್ ಕ್ವೆಶನ್ ಇದೆ, ಹೂ ಈಸ್ ದಿ ಸ್ಪೀಕರ್ ಓಕೆ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಅಂದು ಸಿಂಪಲ್ ಕ್ವೆಶನ್ ಅನ್ನು ಕೇಳಿದ್ದಾರೆ. ಇದರಲ್ಲಿ 2 ಕ್ವೆಶನ್ ತುಂಬ ಸಿಂಪಲ್ ಆಗಿ ಇರುತ್ತೆ ನಮಗೆ. ಸಿ ದ ಫಸ್ಟ್ ಕ್ವೆಶನ್ ಹಿಯರ್, ದೇರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಇಲ್ಲಿ ಇದೆ. ಅದಕ್ಕೆ ಕ್ವೆಶನ್ ಕೇಳಿದ್ವಿ ಅಂತಂದರೆ ಒಂದು ಹತ್ತಿರದ ಪ್ಲೇಸ್ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ, ನನಗೆ ಅಂತ ಹೇಳಿದೆ. ಇಲ್ಲಿ ಒಂದು ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ, ನೆಕ್ಸ್ಟ್ ಒನ್ ಕ್ಲೋಸರ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಐ, ಈ 3 ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಐ ಮೇಲೆ ಕ್ವಶನ್ ಕೇಳ್ಬೋದು, ಪ್ಲೇಸ್ ಮೇಲೆ ಕೇಳ್ಬೋದು, ಕ್ಲೋಸರ್ ಅಂದರೆ ಯಾಕೆ ಹತ್ತಿರದ್ದು ಬೇಕಾಗಿತ್ತು ಅವನಿಗೆ ಅಂತ ಕೇಳ್ಬೋದು. ಸೊ ಈ 3 ಪಾಸಿಬಿಲಿಟೀಸ್ಗಳಿದೆ. ಫಸ್ಟ್ ಒನ್ ಇದ್ರಲ್ಲಿ ಐ ಮೇಲೆ ಕ್ವಶನ್ ಕೇಳಿದ್ರೆ, ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್. ಇಲ್ಲಿ ಐ ಅಂದರೆ ಯಾರು ಅಂತ ಕೇಳ್ತಾರೆ.
See, this is answer very simple. Baleshwar Mishra ಅಂತ ಬರೆದ್ರೆ ಸಾಕು. ನಿಮ್ಮ ಆನ್ಸರ್ ಅಂದರೆ ಕರೆಕ್ಟ್ ಆಗುತ್ತೆ, ಬಲೇಶ್ವರ್ ಮಿಶ್ರಾ. ಸೆಕೆಂಡ್ ಕ್ವಶನ್ ನೋಡೋಣ. ಸಿ ದ್ಯಾಟ್ ವೈ ಡಿಡ್ ಹಿ ಚೂಸ್ ದಿಸ್ ಪ್ಲೇಸ್ ಅಂತ ಇಲ್ಲಿ. ಸೊ ಅಲ್ಲಿ ಹೇಳಿದಲ್ಲ ನಿಮಗೆ ಕ್ಲೋಸರ್ ಪ್ಲೇಸ್ ಅಂತ ಬರುತ್ತೆ ಅಂತ ಹೇಳಿದಲ್ಲ. ಸೊ ಅದಕ್ಕೆ ಅವ್ರು ಕ್ವಶನ್ ಕೇಳಿದ್ದಾರೆ, ಇದೇ ಪ್ಲೇಸ್ನ ಯಾಕೆ ಚೂಸ್ ಮಾಡಿದ, ಅವ್ರಿಗೆ ಹತ್ತಿರದ ಪ್ಲೇಸ್ ಯಾಕೆ ಬೇಕಾಗಿತ್ತು, ದೂರದ್ದು ಯಾಕೆ ಬೇಕಾಗಲಿಲ್ಲ ಅಂತ ಇದೆ. ಸೊ ಕ್ಲೋಸರ್ಗೆ ಅಪೋಸಿಟ್ ವರ್ಡ್ ಫ್ಯಾರರ್ ಅಂತ ನೀವು ತಗೋಬೋದು. ಫ್ಯಾರ್ ಅಂದರೆ ದೂರ, ಅಲ್ಲಿ ಕ್ಲೋಸು ಮತ್ತು ಫ್ಯಾರ್ ಅಪೋಸಿಟ್ ವರ್ಡ್ ಆಗುತ್ತೆ. ಕ್ಲೋಸರ್ಗೆ ಅಪೋಸಿಟ್ ವರ್ಡ್ ಫ್ಯಾರರ್ ಆಗುತ್ತೆ. ಸೊ ಈ ವೈ ಡಿಡ್ ಹಿ ಚೂಸ್ ದಿಸ್ ಪ್ಲೇಸ್, ಇದೇ ಪ್ಲೇಸ್ನ ಯಾಕೆ ಸೆಲೆಕ್ಟ್ ಮಾಡಿದ ಅಂತಂತೇಳಿ. ಸೊ ಹಿ ಚೋಸ್ ನೋಡಿ, ಇಲ್ಲಿ ಪಾಸ್ಟ್ ಟೆನ್ಸ್ ತರಬೇಕು. ಚೂಸ್ ಇಸ್ ಪ್ರೆಸೆಂಟ್ ಟೆನ್ಸ್, ಡಿಡ್ ಇದೆ, ಅದಕ್ಕೆ ಹಿ ಚೋಸ್ ದಿಸ್ ಪ್ಲೇಸ್ ಬಿಕಾಸ್ ರೋಮಾ ವಾಂಟೆಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ಅದಕ್ಕೆ ಅವನು ಏನಂತಂದರೆ ಈ ಪ್ಲೇಸನ್ನು ಸೆಲೆಕ್ಟ್ ಮಾಡ್ತಾನೆ, ಇಮಿಡಿಯೇಟ್ ಟ್ರೀಟ್ಮೆಂಟ್. ಇದು 100% ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಬದಲಾಗಿ ಇನ್ನೊಂದು ಆನ್ಸರ್ ಕೂಡ ನೀವು ಇಲ್ಲಿ ಬರೀಬೋದು, ತುಂಬ ಸಿಂಪಲ್ ಆಗಿ. ರೋಮಾ ವಾಸ್ ಬ್ಯಾಡ್ಲಿ ಇಂಜೂರ್ಡ್ ಅಂತ ನೀವು ಇಲ್ಲಿ ಬರಿಬೋದು. ಇದು ಕೂಡ ಆಗುತ್ತೆ ನಿಮಗೆ. ನೋಡಿ, ಅದು ತುಂಬ ದೊಡ್ಡದಾಗುತ್ತೆ ಅಂದರೆ ಅದನ್ನು ಬರಿಬೋದು. ಇಲ್ಲಾಂದರೆ ಈ ಆನ್ಸರ್ಗೆ ಕೂಡ ನೀವು ಹೋಗೋಕ್ಕೆ ಚಾನ್ಸ್ ಇದೆ. ರೋಮಾ ವಾಸ್ ಬ್ಯಾಡ್ಲಿ ಇಂಜೂರ್ಡ್, ರೋಮಾಗೆ ಇಂಜೂರ್ ಆಗಿದ್ದಕ್ಕೆ ಅವನಿಗೆ ಹತ್ತಿರದ ಪ್ಲೇಸ್ ಬೇಕಾಗಿತ್ತು. ಓಕೆ, ಇಲ್ಲಾಂದರೆ ಟು ಅಡ್ಮಿಟ್ ರೋಮಾ ಇಮಿಡಿಯೇಟ್ಲಿ ಇನ್ ದ ಹಾಸ್ಪಿಟಲ್ ಅಂತ ನೀವು ಇದನ್ನು ಬರಿಬೋದು. ಓಕೆ, ಈಗ ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್ ಇದೆ ನೋಡಿ. ಮೂರನೇ ಕ್ವಶನ್ ನಾವಿಲ್ಲೀಗ ರೆಫರ್ ಮಾಡೋಣ. ಈ ಸ್ಟೇಟ್ಮೆಂಟ್ಗೆ, ಸ್ಟೇಟ್ಮೆಂಟ್ ಯಾವುದಂತ ನಿಮಗೆ ಗೊತ್ತಿದೆ. ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ದ ಥರ್ಡ್ ಕ್ವೆಶನ್ ಇಲ್ಲೇನಿದೆ ಅಂತಂದರೆ, ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ನೋಡಿ, ಇದು ಈ ಸ್ಟೇಟ್ಮೆಂಟಲ್ಲಿ ಇಲ್ಲ ಈ ಇನ್ಫಾರ್ಮೇಷನ್, ಆದರೆ ನೀವು ಇದನ್ನು ರೆಫರ್ ಮಾಡಬೇಕಾಗುತ್ತೆ. ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್, ಆ ಪ್ಲೇಸಿಗೆ ಹೋದ್ಮೇಲೆ ಏನಾಯಿತು ಅಂತ ಕೇಳ್ತಾರೆ. ಸೊ ಅವ್ರು ಆ ಪ್ಲೇಸಿಗೆ ಹೋಗ್ತಾರೆ, ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗ್ತಾರೆ. ಒಂದು 10 ಮಿನಿಟ್ಸ್ ಆದಮೇಲೆ ಅಲ್ಲಿ ಹೋಗ್ತಾರೆ. ಆದರೆ ಅದೊಂದು ಸಣ್ಣ ಹಾಸ್ಪಿಟ್ಲ್ ಆಗಿರ್ತದೆ, ಅಲ್ಲಿ ಯಾಕೆ ಕರೆಕ್ಟ್ ಆಗಿಲ್ಲ ಅಂದರೆ ಟ್ರೀಟ್ಮೆಂಟು ಸಿಗೋದಿಲ್ಲ. ಅದ್ರ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ, ಯಾಕೆ ಸಿಗಲಿಲ್ಲ ಅಂತ ಕ್ವಶನ್ ಬರುತ್ತೆ. ಯಾಕೆ ಸಿಗಲಿಲ್ಲ ಅಂತ ಹೇಳಿದರೆ ಅಲ್ಲಿ 2 ಆನ್ಸರ್ಸ್ ಇದೆ. ಸಿ ದ್ಯಾಟ್ ರೋಮಾ ಡಿಡ್ ನಾಟ್ ಗೆಟ್ ಟ್ರೀಟ್ಮೆಂಟ್ ಇನ್ ದಿ ಸ್ಮಾಲ್ ಹಾಸ್ಪಿಟಲ್. ಈ ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ. ಯಾಕೆ ಅಂತಂತಂದರೆ, ಸೊ ಲ್ಯಾಕ್ ಆಫ್ ಪರ್ಸನೇಲ್, ಅಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ಗಳಿರಲಿಲ್ಲ. ದೆನ್ ಲ್ಯಾಕ್ ಆಫ್ ಇಕ್ವಿಪ್ಮೆಂಟ್ಸ್, ಅಲ್ಲಿ ಇಕ್ವಿಪ್ಮೆಂಟ್ಸ್ಗಳು ಕೂಡ ಇರಲಿಲ್ಲ. ಅದಕ್ಕೆ ಏನಂತಂದರೆ ಆ್ಯಕ್ಚುಲಿ ಅಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ 2 ಪಾಯಿಂಟಲ್ಲಿ ಬರೀಬೇಕಾಗುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್. ಈಗ ನಮ್ಮ ಕ್ವಶನ್ ಏನಿದೆ ಅಂದರೆ, ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತ ಅಷ್ಟೇ ಕೇಳಿದರೆ, ವಾಟ್ ಹ್ಯಾಪನ್ಡ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್ ಅಂತ ಇದೆ. ಸೊ ರೋಮಾ ಡಿಡ್ ನಾಟ್ ಗೆಟ್ ಫುಲ್ ಟ್ರೀಟ್ಮೆಂಟ್ ಅಂತ ನಿಮಗೆ ಬರೀಬೇಕಾಗುತ್ತೆ. ಆಕೆಗೆ ಅಲ್ಲಿ ಫುಲ್ ಟ್ರೀಟ್ಮೆಂಟ್ ಏನಿದೆ ಸಿಗಲಿಲ್ಲ ಅಂತಂದರೆ, ಅಥವಾ ರೋಮಾ ವಾಸ್ ನಾಟ್ ಅಡ್ಮಿಟೆಡ್ ಇನ್ ದಟ್ ಹಾಸ್ಪಿಟಲ್ ಅಂತ ಬರೀಬೇಕಾಗುತ್ತೆ. ಹೋದ್ಮೇಲೆ ಅವರು ಇನ್ನೊಂದು ಹಾಸ್ಪಿಟಲಿಗೆ ಹೋಗಬೇಕಾಗ್ತದೆ. ಸೊ ದೇ ನೀಡ್ ಟು ಗೋ ಟು ಅನದರ್ ಹಾಸ್ಪಿಟಲ್. ಈ ಥರ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಬೇರೆ ಬೇರೆ ಆನ್ಸರ್ಸ್ಗಳನ್ನ ಇಲ್ಲಿ ಪಾಸಿಬಲ್ ಆಗಿ ಮಾಡ್ಬೋದು. ಬೆಸ್ಟ್ ಆ್ಯಂಡ್ ಸಿಂಪಲ್ ಆನ್ಸರ್ ಏನಂದರೆ, ರೋಮಾ ಡಿಡ್ ನಾಟ್ ಗೆಟ್ ಫುಲ್ ಟ್ರೀಟ್ಮೆಂಟ್ ಆರ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಅವಳಿಗೆ ಅಲ್ಲಿ ಸಿಗಲಿಲ್ಲ. ಅಥವಾ ಶಿ ಗಾಟ್ ಓನ್ಲಿ ಫಸ್ಟ್ ಏಡ್ ಅಂದರೆ ಅವಳಿಗೆ ಸಿಗುತ್ತೆ ಅಂತ ಪಾಸಿಬಲ್ ಆನ್ಸರ್ಸ್ಗಳನ್ನ ಬರೀಬೋದು. ಎಲ್ಲದಕ್ಕೂ ಮಾರ್ಕ್ಸ್ ಸಿಗುತ್ತೆ, ಆದರೆ ಕರೆಕ್ಟ್ ಆಗಿರೋ ಆನ್ಸರ್ಸ್ಗಳನ್ನ ನೀವು ಬರೀಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ನೆಕ್ಸ್ಟ್. ಈಗ ಇನ್ನೊಂದು ಸ್ಟೇಟ್ಮೆಂಟನ್ನು ಇಲ್ಲಿ ನೋಡೋಣ. ಈ ಲೆಸನಲ್ಲಿ ಬರುವಂಥ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಇಲ್ಲಿದೆ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಸೊ ಈ ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ರಿಲೇಟೆಡ್ ಆಗಿ ನಮಗೇನಂತಂದರೆ ಒಂದಿಷ್ಟು ಕ್ವಶನ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣಂತೆ. ದ ಫಸ್ಟ್ ಕ್ವೆಶನ್ ಏನು ಅಂತ ಹೇಳಿದರೆ, ಹೂ ಈಸ್ ದಿ ಸ್ಪೀಕರ್. ಓಕೆ, ಇಲ್ಲೊಂದು ಪಾಯಿಂಟ್ ಮಿಸ್ ಮಾಡಿದ್ದೇನೆ ನಾನು ನಿಮಗೆ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ದಿಸ್ ಇಸ್ ಜೂನ್ 2016ನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಜೂನ್ 2016ನಲ್ಲಿ ಕ್ವಶನ್ ಕೇಳಿದ್ದಾರೆ. ದಿ ಫಸ್ಟ್ ಒನ್ ಇಯರ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಇದೆ. ಫಸ್ಟ್ ಕ್ವೆಶನ್ ಇದೆ, ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೆಕೆಂಡ್ ಕ್ವಶನ್ ಇಲ್ಲಿದೆ.
ಹೂ ಡಸ್ ರೈಟ್ ಚಾಚಾ, ಹೂ ಡಸ್ ಚಾಚಾ ರೆಫರ್ ಟು. ಇಲ್ಲಿ ಚಾಚಾ ಅಂದ್ರೆ ಯಾರು ಅಂತ ಒಂದು ಕ್ವಶನ್ ಇದೆ. ಇದು ಮೂರನೇ ಕ್ವಶನ್ ಇದೆ, ವೈ ಡಿಡ್ ಹಿ ಬಾರೋ ದಿ ಮೊಬೈಲ್. ಸೊ ಇಲ್ಲಿ ಸ್ಪೀಕರ್ ಏನಂತಂದ್ರೆ ಮೊಬೈಲ್ ಇಸ್ಕೊಳ್ತಾನೆ, ಯಾಕೆ ಇಸ್ಕೊಳ್ತಾನೆ ಅಂತ. ತುಂಬ ಸಿಂಪಲ್ ಕ್ವಶನ್ ಇದೆ, ಈಸಿಯಾಗಿ ನೀವು ಅಂದರೆ 3 ಮಾರ್ಕ್ಸ್ನ ಇಲ್ಲಿ ತೆಗಿಬೋದು. ಈ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಇದೇ ಕ್ವಶನ್ 2 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ನಾವೀಗ ಆನ್ಸರ್ಸ್ಗಳನ್ನ ರೆಫರ್ ಮಾಡೋಣ. ಫಸ್ಟ್ ಒನ್, ಹೂ ಈಸ್ ಅ ಸ್ಪೀಕರ್ ಅಂತ ಇದೆ ಇಲ್ಲಿ ನೋಡಿ, ಐ ಅಂತ ಬರುತ್ತೆ ಒಂದನೇದು, ಚಾಚಾ ಅಂತ ಬರುತ್ತೆ ಎರಡನೇ ಪಾಯಿಂಟು, ಮತ್ತು ಮೊಬೈಲ್ ಫೋನ್ ಬಾರೋ ಮೊಬೈಲ್ ಫೋನ್ ಅಂತ ಇದೆ. 3 ಪಾಯಿಂಟ್ ಇದೆ, 3 ಕ್ವಶನ್ಸ್ಗಳಲ್ಲಿ ಪಾಸಿಬಲ್ ಆಗಿ ಕೇಳ್ಬೋದು. ಅದನ್ನ ದಾಟಿ ಇನ್ನೊಂದು ಕ್ವಶನ್ ಕೂಡ ಕೇಳ್ಬೋದು. ಓಕೆ, ಅದು ಇನ್ನೊಂದು ಕ್ವಶನ್ ಕೇಳೋದನ್ನು ಇನ್ನೊಂದು ಸರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ಟಾಪಿಕ್ ತೊಗೊಂಡ್ಬಿಟ್ಟು ಐ ವಿಲ್ ಎಕ್ಸ್ಪ್ಲೈನ್ ಲೇಟರ್. ಫಸ್ಟ್ ಒನ್ ಇಯರ್ ಹೂ ಇಸ್ ಅ ಸ್ಪೀಕರ್ ಅಂತ ಇದೆ, ದಿಸ್ ಇಸ್ ಬಲೇಶ್ವರ್ ಮಿಶ್ರಾ. ದಿಸ್ ಇಸ್ ದ ಫಸ್ಟ್ ಆನ್ಸರ್. ಯಾರು ಮಾತಾಡ್ತಾರೆ, ಯಾರು ಕೇಳ್ತಾರೆ ಮೊಬೈಲ್ ಅಂತಂತಂದ್ರೆ ಬಲೇಶ್ವರ್ ಮಿಶ್ರಾ. ಇದೇ ಕ್ವಶನ್ ಬೇರೆ ಥರ ಬರ್ಬೋದು ನಿಮಗೆ, ಹೂ ಇಸ್ ಅ ಸ್ಪೀಕರ್ ಅಂತ ಬರ್ಬೋದು, ಹೂ ಸೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಬರ್ಬೋದು, ಆರ್ ಹೂ ಬಾರೋಡ್ ಮೊಬೈಲ್ ಫೋನ್ ಅಂತಲೂ ಬರ್ಬೋದು. ಯಾರು ಮೊಬೈಲ್ ಫೋನ್ ಇಸ್ಕೊಂಡ್ರು ಅಂತ. ಎಲ್ಲದಕ್ಕೂ ಒಂದೇ ಆನ್ಸರ್ ಏನಂತಂದ್ರೆ ಬಲೇಶ್ವರ್ ಮಿಶ್ರಾ. ಸೊ ಈ ಹೂ ಡಸ್ ಚಾಚಾ ರೆಫರ್ ಟು, ಚಾಚಾ ಅಂತ ಕರೀತಾನೆ, ಚಾಚಾ ಅಂದ್ರೆ ಯಾರು ಅಂತ ಇಲ್ಲಿ ಆನ್ಸರ್ ಬರುತ್ತೆ. ಅದಕ್ಕೆ ಏನಂತಂದ್ರೆ ಗುಜರಾತಿ ಟ್ರಕ್ ಡ್ರೈವರ್. ಫುಲ್ ಆಗಿ ಕಲಿಬೇಕು, ಇನ್ನೂ ಟೈಮ್ ಇದೆ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ. ಯು ಟ್ರೈ ಟು ರೈಟ್ ದಿ ಕಂಪ್ಲೀಟ್ ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಿ. ಗುಜರಾತಿ ಟ್ರಕ್ ಡ್ರೈವರ್. ಆ ಟ್ರಕ್ ಡ್ರೈವರ್ ಏನಂದ್ರೆ ಅವನು ಇವರು ಮೊಬೈಲ್ನ ಕೇಳ್ತಾನೆ. ಸಿ ಥರ್ಡ್ ಒನ್ ಇದೆ, ವೈ ಡಿಡ್ ಹಿ ಬಾರೋ ದಿ ಮೊಬೈಲ್. ಯಾಕೆ ಬೇಕಾಗಿತ್ತು ಅಂತಂತಂದ್ರೆ, ಸೊ ಟು ಕಾಂಟ್ಯಾಕ್ಟ್ ಅಥವಾ ಈಸಿಯಾಗಿ ಟು ಕಾಲ್ ರೋಮಾಸ್ ರಿಲೇಟಿವ್. ಯಾರು ಅಂತ ಬರೀಬೋದು, ರೋಮಾಸ್ ರಿಲೇಟಿವ್ನ ಕಾಲ್ ಮಾಡೋದಕ್ಕೆ. ಅದು ಬೇಡ ಅಂತಂತಂದ್ರೆ ರೋಮಾಸ್ ಬ್ರದರ್ ಅಂತ ನೀವು ಹಾಕಿರಿ, ರೋಮಾಸ್ ಬ್ರದರ್ ಅಂತ ಸಿಂಪಲ್ ಆಗಿ ಹಾಕಿ. ಇದು ಬೇಡ ಅಂತಂತಂದ್ರೆ ಕ್ಯಾನ್ ಆಲ್ಸೋ ಗೋ ಫಾರ್ ಟು ಕಾಲ್ ದಿನೇಶ್ ಅಂತ ಬರೀಬೋದು. ದಿನೇಶ್ ತಲ್ರೇಜ ಬರೀ ದಿನೇಶ್ ಅಂತ ಬರೀರಿ. 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಟು ಕಾಲ್ ರೋಮಾಸ್ ರಿಲೇಟಿವ್, ಯಾರು ಅಂತ ಗೊತ್ತಿರೋದಿಲ್ಲ, ಅಥವಾ ರೋಮಾಸ್ ಬ್ರದರ್ ಆರ್ ಟು ಕಾಲ್ ದಿನೇಶ್. 3ರಲ್ಲಿ ಯಾವ್ದಾದ್ರು ಒಬ್ಬರಿಗೆ ಯಾವುದಕ್ಕೂ ಕಾಲ್ ಮಾಡೋದು ಒಂದೇ ಆನ್ಸರ್ ಇರುತ್ತೆ ನಿಮ್ಮಲ್ಲಿ. ಅದಕ್ಕೆ ಈ ಆನ್ಸರ್ನ ನೀವಿಲ್ಲಿ ಬರಿಬೋದು. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ನಾವಿಲ್ಲಿ ನೋಡೋಣ. ಈಗ ಸಿ ದಟ್ whom can I call? See, this is the question. Whom can I call? He asked quickly. ನೋಡಿ, ಇದೇ ಕ್ವಶನ್ ಮೇಲೆ ಇದೆ. He asked quickly ಅಂತ ಇಲ್ಲಿ ಕ್ವಶನ್ ಇದೆ. Then whom can I call? ಕ್ವಶನ್ ನೋಡಿ, ಇನ್ನೊಂದ್ಸರಿ ನೋಡಿ. whom can I call ಅಂತ ಇಲ್ಲಿ ಕ್ವಶನ್ ಇದೆ. ಈ ಕ್ವಶನ್ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 13ನಲ್ಲಿ ಬರುತ್ತೆ. And this question was asked in the year April 17 ಅಲ್ಲಿ ಇದನ್ನ ಕ್ವಶನ್ ಅನ್ನು ಕೇಳಿದ್ದಾರೆ. ಏಪ್ರಿಲ್ 2017 ಅಲ್ಲಿ ಇದು 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ರಿಪೀಟೆಡ್ ಆಗಿ ಒಂದು ಕ್ವಶನ್ ಈ ಲೆಸನ್ ಅಲ್ಲಿ ಬಂದೇ ಬರುತ್ತೆ. ದ ಸ್ಟೇಟ್ಮೆಂಟ್ ಈಸ್ whom can I call ಅಂತ ಇದೆ. ಈಗ ಆಲ್ರೆಡಿ 2 ಸ್ಟೇಟ್ಮೆಂಟ್ಗಳನ್ನ ನಾವು ನೋಡಿದ್ದೇವೆ. ಫಸ್ಟ್ ಒನ್, ದೇರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಇದೆ, ಅದಕ್ಕೆ 3 ಕ್ವಶನ್ಸ್ಗಳನ್ನ ನೀವು ಆನ್ಸರ್ ಮಾಡಿದ್ದೀರಾ. ಸೆಕೆಂಡ್ ಒನ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಇದೆ, ಆ್ಯಂಡ್ ಯು ಆನ್ಸರ್ 3 ಕ್ವಶನ್ಸ್ ಹಿಯರ್. ದ ನೆಕ್ಸ್ಟ್ whom can I call ಅಂತ ಇದೆ ನೋಡಿ, ಕ್ವಿಕ್ಲಿ. ಮತ್ತೆ ಸ್ವಲ್ಪ ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡಿದ್ದಾರೆ ಇನ್ನೊಂದು ಕ್ವಶನಲ್ಲಿ, ಫಿಯರಿಂಗ್ ದ್ಯಾಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್ ಅಂತ ಇಲ್ಲಿ ಕ್ವಶನ್ ಇದೆ. ಇಷ್ಟಿದೆ ಕ್ವಶನ್. whom can I call? He asked quickly, fearing that she would black out once more ಅಂತ ಇದೆ. ಸೊ ಇಲ್ಲಿ 2-3 ಕ್ವಶನ್ಸ್ಗಳನ್ನ ಕೇಳುವಂಥ ಚಾನ್ಸಸ್ ಇದೆ, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಕೇಳುವಂಥದ್ದು ಇದೆ. ಫಸ್ಟ್ ಅಲ್ಲಿ ಐ ಅಂತ ಇದೆ ನೋಡಿ, ಐ ಇದೆ. ಕಾಲ್ ಅಂತ ಇದೆ, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಕ್ವಿಕ್ಲಿ ಅಂತ ಇದೆ, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಬ್ಲ್ಯಾಕ್ ಔಟ್ ಅಂತ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಮತ್ತೆ ಶಿ ಅಂತ ಇದೆ, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಸುಮಾರು ಕ್ವಶನ್ಸ್ಗಳನ್ನ ಇಲ್ಲಿ ನಾವು ಫ್ರೇಮ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಇಲ್ಲಿ ಎಕ್ಸಾಂಪಲ್ ಏನೇನು ಫ್ರೇಮ್ ಮಾಡಿದ್ದಾರೆ ನೋಡಿ, ಹೂ ಡಸ್ ಐ, ಓಕೆ, ಹೂ ಡಸ್ ಐ ರೆಫರ್ ಟು ಅಂತ ಫಸ್ಟ್ ಕ್ವಶನ್ ಇಲ್ಲಿ ಕೇಳಿದ್ದಾರೆ.
ಇಲ್ಲಿ ಐ ಅಂತ ಇದೆಯಲ್ಲ, ಐ ಅಂದರೆ ಯಾರು ಅನ್ನೋ ಫಸ್ಟ್ ಕ್ವಶನ್ ಕೇಳಿದ್ರೆ ಆನ್ಸರ್ ರೆಡಿ ಮಾಡ್ಕೊಳ್ತಾರೆ ಮನಸ್ಸಲ್ಲಿ. ವಾಟ್ ಡಿಡ್ ದ ಲಿಸ್ನರ್, ಓಕೆ, ವಾಟ್ ಡಿಡ್ ದ ಲಿಸ್ನರ್ ಆನ್ಸರ್. ಆ ಲಿಸ್ನರ್ ಇದ್ದಾರೆ, ಅದೊಂದು ಕ್ವಶನ್ ಕೇಳ್ತಾನೆ, ಹೂಮ್ ಕ್ಯಾನ್ ಐ ಕಾಲ್ ಅಂತ ಕೇಳ್ತಾನೆ. ಅದಕ್ಕೆ ಆನ್ಸರ್ ಏನು ಕೊಡ್ತಾರೆ ಅವರು ನೋಡಿ. ಆನ್ಸರ್ ಯಾರು ಕೊಡ್ತಾರೆ ಅನ್ನೋದು ಬೇರೆ, ಹೂ ಆನ್ಸರ್ಡ್ ಅಂತ ಬೇರೆ, ವಾಟ್ ಡಿಡ್ ದ ಲಿಸ್ನರ್ ಆನ್ಸರ್ ಅಂತ ಬೇರೆ, ಏನಂತ ಆನ್ಸರ್ ಕೊಟ್ಟರು ಅಂತ ಬರುತ್ತೆ. ಯಾರು ಕೊಟ್ಟರು ಅನ್ನೋದಕ್ಕೆ ಇಲ್ಲಿ ಶಿ ಅಂತ ಹೊರಡಿದಲ್ಲ, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಯಾರಿಗೊಂದು ಕ್ವಶನ್ ಕೇಳಿದ ಅಂತಂತೇಳಿ, ಯಾರು ಕ್ವಶನ್ ಕೇಳಿದ್ರು, ಯಾರಿಗೆ ಕ್ವಶನ್ ಕೇಳಿದ್ರು. ಫಸ್ಟ್ ಒನ್ ಯಾರು ಕ್ವಶನ್ ಕೇಳಿದ್ರು, ಹೂ ಆಸ್ಕ್ಡ್ ದಿಸ್ ಕ್ವಶನ್, ಬಲೇಶ್ವರ್ ಮಿಶ್ರಾ. And he asked this question to Roma Talreja, and Roma's answer was Dinesh Talreja. ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಕ್ವಶನ್ಸ್ಗಳಲ್ಲಿ ಫ್ರೇಮ್ ಮಾಡೋಕ್ಕೆ ಚಾನ್ಸಸ್ ಇದೆ. The third question, what do you, okay, what do you mean by, what do you mean by blackout? ಬ್ಲ್ಯಾಕ್ಔಟ್ ಅಂತ ಒಂದು ವರ್ಡ್ ಇದೆಯಲ್ಲ, ಅದರ ಅರ್ಥ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ದಟ್ ಇಸ್ ವೈ when you are attending the classes, when you are listening to the lesson in the classroom, you must be very attentive. ಪ್ರತಿಯೊಂದನ್ನು ಅಟೆಂಟಿವ್ ಆಗಿ ತಿಳ್ಕೋಬೇಕು. ಮತ್ತು ಆ ಟೆಕ್ಸ್ಟ್ ಬುಕ್ಕಲ್ಲಿ ಆ ವರ್ಡ್ ಬಂದಾಗ ಪೆನ್ಸಿಲ್ ಅದಕ್ಕೆ ನೋಟ್ ಮಾಡ್ಕೋಬೇಕು, ಅಂಡರ್ಲೈನ್ ಮಾಡ್ಕೋಬೇಕು, ಅದರ ಮೀನಿಂಗ್ ಏನಂತ ತಿಳ್ಕೋಬೇಕು, ಪಾಸಿಬಲ್ ಕ್ವಶನ್ಸ್ ಹೆಂಗೆ ಬರುತ್ತೆ ಅನ್ನೋದೆಲ್ಲ ಕ್ಲಿಯರಾಗಿ ನೀವು ತಿಳ್ಕೋಬೇಕಾಗುತ್ತೆ. Then only you can expect very good marks in the exam. See, first one, who does I refer to ಅಂತ ಇದೆ. ಇಲ್ಲಿ ಏನಂತಂದರೆ ತುಂಬ ಸಿಂಪಲ್ ಆಗಿ ಬಲೇಶ್ವರ್ ಮಿಶ್ರಾ ಅಂತ ಇಷ್ಟು ಬರೀರಿ ಸಾಕಾಗುತ್ತೆ. ಇಲ್ಲ ಅಂದರೆ ದ ವರ್ಡ್ ಐ ರೆಫರ್ಸ್ ಟು ಬಲೇಶ್ವರ್ ಮಿಶ್ರಾ ಅಂತ ಪೂರ್ತಿ ಬರಿಬೇಕಾಗುತ್ತೆ. ಸುಮಾರು ಸರಿ ಪ್ರಾಕ್ಟೀಸ್ ಮಾಡಿದರೆ ಪೂರ್ತಿ ಬರಿಬೋದು. ಇಲ್ಲ ಅಂದರೆ ಈ ಸಣ್ಣ ವರ್ಡನ್ನು ನೀವು ಬರೆದು ಮಾರ್ಕ್ಸನ್ನು ತಗೋಬೋದು. ವಾಟ್ ಇಟ್ ದ ಲಿಸನರ್ ಆನ್ಸರ್ ಅಂತ ಇದೆ. ಆನ್ಸರ್ ಅವ್ರಿಗೆ ಏನಂತ, ಯಾರಿಗೆ ಕಾಲ್ ಮಾಡಬೇಕಂತ ಕ್ವಶನ್ ಕೇಳಿದ್ರೆ ಹೇಳ್ತಾಳೆ ಅಂತಂತಂದರೆ, ಸಿ ಆಸ್ಕ್ಡ್ ಟು ಕಾಲ್ ದಿನೇಶ್, ಇಷ್ಟು ಬರಿಬೋದು. ಹರ್ ಬ್ರದರ್ ಅಂತಂದ್ರೆ ನೀವು ಇಲ್ಲಿ ಬರಿಬೋದು. ಶಿ ಆಸ್ಕ್ಡ್ ಟು ಕಾಲ್ ದಿನೇಶ್, ಹರ್ ಬ್ರದರ್. ಸೊ ನಮ್ಮ ಅಣ್ಣ ದಿನೇಶ್ಗೆ ಫೋನ್ ಮಾಡು ಅಂತ ಆಕೆ ಹೇಳ್ತಾಳೆ. ಸಿ ಯಾಕೆ ಅವನು ಅರ್ಜೆಂಟಾಗಿ ಕ್ವಶನ್ ಕೇಳ್ತಾನೆ ಅಂತಂದರೆ, ಶಿ ವುಡ್ ಬ್ಲ್ಯಾಕ್ಔಟ್ ಒನ್ಸ್ ಮೋರ್ ಅಂತ ಹೇಳಿದೆ. ಮತ್ತೆ ಅವ್ರು ಏನಾಗ್ಬೋದು ಅಂತಂದರೆ ಬ್ಲ್ಯಾಕ್ಔಟ್ ಅಂದರೆ ಅನ್ಕಾನ್ಷಿಯಸ್ ಆಗ್ಬೋದು ಅನ್ನೋದಕ್ಕೆ ಇದೆ. ಸಿ ಈ ವರ್ಡ್ ಬ್ಲ್ಯಾಕ್ಔಟ್ ಅಂತ ಇದೆಯಲ್ಲ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 13ನಲ್ಲೇ ಇದು ಬರುತ್ತೆ. ನಿಮಗೆ ಪಾಯಿಂಟ್ ನಂಬರ್ 13ನಲ್ಲಿ ಬರುತ್ತೆ. ಇದಕ್ಕೆ ಮೀನಿಂಗ್ ಇದೆ, ಫುಟ್ ನೋಟಲ್ಲಿ ಇದೆ. ಸಿ ವಾಟ್ ಡು ಯು ಮೀನ್ ಬೈ ಬ್ಲ್ಯಾಕ್ಔಟ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಇದೇನು ಅಂತಂದರೆ ಇದಕ್ಕೆ ಮೀನಿಂಗ್ ಬರೀಬೇಕು. ಸೊ ಟು ಬಿಕಮ್ ಅನ್ಕಾನ್ಷಿಯಸ್, ಟು ಬಿಕಮ್ ಅನ್ಕಾನ್ಷಿಯಸ್ ಅಂತ ನಿಮಗೆ ಆನ್ಸರ್ನ ಬರೀ. ಸೊ ಟು ಬಿಕಮ್, ಅದೇ ಆನ್ಸರ್ ಅವರು ಕೊಟ್ಟಿದ್ದಾರೆ, ಬ್ಲ್ಯಾಕ್ಔಟ್ ಅಂದರೆ ಮೀನಿಂಗ್ ಅಂತೇಳಿ. ಮತ್ತೆ ಅವಳಿಗೆ ಅಂದರೆ ಪ್ರಜ್ಞೆ ತಪ್ಪಬಹುದು ಅಂತ ಅನ್ಕೊಂಡ್ಬಿಟ್ಟು ಅವನು ಏನು ಮಾಡ್ತಾನೆ, ತಕ್ಷಣ ಕೇಳ್ತಾನೆ, ಆಸ್ಕ್ಡ್ ಕ್ವಿಕ್ಲಿ ಫಿಯರಿಂಗ್ ಅಂತ ಹೇಳಿಬಿಟ್ಟು. ಯಾಕೆ ಅವನಿಗೆ ಭಯ ಬಂತು ಅಂತ ಕ್ವಶನ್ ಕೇಳಿದ್ರೆ, ಶಿ ವುಡ್ ಬ್ಲ್ಯಾಕ್ಔಟ್ ಸೂನ್ ಅಂತ ಅಥವಾ ಒನ್ಸ್ ಮೋರ್ ಅಂತ ಅವನಿಗೆ ಎಚ್ಚರ ಇರೋದಿಲ್ಲ ಅಂತೆಲ್ಲ ನಮಗೆ ಗೊತ್ತಾಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ ಈ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ನೋಡಿದ್ದೇವೆ. ರೋಮಾ ತಲ್ರೇಜಾ, ದೆನ್ ಬಲೇಶ್ವರ್ ಮಿಶ್ರಾ, ದೆನ್ ದಿನೇಶ್ ತಲ್ರೇಜಾ, ಡಾಕ್ಟರ್ ಅನಿಲ್ ಅಗ್ರವಾಲ್, ಟ್ರಾಫಿಕ್ ಪೊಲೀಸ್ಮೆನ್, ಗುಜರಾತಿ ಟ್ರಕ್ ಡ್ರೈವರ್, ವಿಜಯ್ ಆ್ಯಂಡ್ ಪ್ಯಾಸೆಂಜರ್ಸ್. ಮತ್ತು 3 ಸ್ಟೇಟ್ಮೆಂಟ್ಗಳನ್ನ ಇಲ್ಲಿ ನಾವು ರೆಫರ್ ಮಾಡಿದ್ದೇವೆ. ದೇರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ದೆನ್ ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ ಫೇರಿಂಗ್ ದ್ಯಾಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್ ಅಂತ ಈ 3ಕ್ಕೆ ಬರೋಂಥ ಎಕ್ಸಾಮ್ನಲ್ಲಿ ಕೇಳಿದಂಥ 3 ಕ್ವಶನ್ಸ್, ಸಬ್ ಕ್ವಶನ್ಸ್ಗಳನ್ನ ಇಲ್ಲಿ ನಾವು ರೆಫರ್ ಮಾಡಿದ್ದೇವೆ. ಇದೇ ಸೆಂಟೆನ್ಸ್ನಲ್ಲಿ ನಿಮಗೆ ಬೇರೆ ಥರ ಕ್ವಶನ್ಸ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋನ ಕರೆಕ್ಟಾಗಿ ನೀವು ನೋಡಿ ನೋಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಎವ್ರಿ ಡೇ ಒಂದು ವಿಡಿಯೋ ನಿಮಗೆ ಸಿಗುತ್ತೆ, ಎಕ್ಸಾಮ್ ಆಗೋವರೆಗೂ ಸಿಗುತ್ತೆ. ಸೊ ಅವರ್ ಟಾರ್ಗೆಟ್ ಈಸ್ ಟು ಮೇಕ್ ಯು ಥರೋ ಫಾರ್ 80 ಮಾರ್ಕ್ಸ್. 80 ಮಾರ್ಕ್ಸ್ ಬರೋ ಥರ ನಿಮಗೆ ಏನಂದರೆ ನಾವು ಎಕ್ಸಾಮ್ನಲ್ಲಿ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಅದು ವೆರಿ ಸೂನ್ FA ಒಂದು ಎಕ್ಸಾಮ್ ಪೇಪರ್ನ ಮಾಡಿ ನಿಮಗೆ ಅದರ ಆನ್ಸರ್ಸ್ಗಳನ್ನು ಕೂಡ ಹೇಳೋದಕ್ಕೆ ಟ್ರೈ ಮಾಡ್ತೇವೆ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.